ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರಿನ ಕುಲವಳ್ಳಿ ಗ್ರಾಮದ 9 ಹಳ್ಳಿಯ ರೈತರಿಂದ ಅಹೋರಾತ್ರಿ ಧರಣಿ ಹೋರಾಟ ಮುಂದುವರೆದಿದೆ. 10ನೇ ದಿನಕ್ಕೆ ಕಾಲಿಟ್ಟ ರೈತರ ಹೋರಾಟಕ್ಕೆ ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಕಿಶೋರ್ ಮಿಠಾಯಿ ಕಕ್ಕೇರಿ ಮಾತನಾಡಿದರು. ಹೋರಾಟದಲ್ಲಿ ರವಿ ಕಾಂಬ್ಳೆ ಅಳ್ನಾವರ್, ರುದ್ರಪ್ಪ ಶಿಂದೆ, ಹುಸೇನ್ ಮಕಾಂದಾರ್, ಗುರುಸಿದ್ದಯ್ಯ ನಿಂಗಾಪುರ್ ಮಠ್, ರಾಜು ಕರಡಿಗುದ್ದಿ, ಪುಂಡಲೀಕ್ ಹಟ್ಟಿಹೋಳಿ, ವಿಠಲ್ ತೋಪ್ಗಾನಿ, ಸೋಮಪ್ಪ ತೋಪ್ಗಾನಿ, ಉಳುವೇಶ್ ಮಡಿವಾಳರ್, ಶಿವನಿಂಗಯ್ಯ ವಕುಂದ್ ಮಠ್, ಕಲ್ಲಪ್ಪ ನೀಗಿನಾಳ, ಬಿಷ್ಟವ್ವ ಬಾಳೆಕುಂದ್ರಗಿ, ನಾಗರತ್ನ ಪಾಟೀಲ್, ಸುನೀತಾ ತೋಪ್ಗಾನಿ, ಶಾಂತವ್ವ ತೋಪ್ಗಾನಿ, ಮಲ್ಲವ್ವ ಇಟಗಿ, ಮಹಾದೇವಿ ಮಡಿವಾಳರ್, ವಿಮಲವ್ವ ಮಡಿವಾಳರ್, ಶಾಂತವ್ವ ಕರಡಿಗುದ್ದಿ ಇನ್ನು ಅನೇಕ ರೈತ ಮಹಿಳೆಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಎಂಕೆ ನ್ಯೂಸ್, ಬೆಳಗಾವಿ, ಚನ್ನಮ್ಮನ ಕಿತ್ತೂರು. ಸಾಹೇಬ್ರ ಸೀಟ್ ಎಲ್ಲಿ ಹೋಗಿದ್ರಿ ಇಲ್ಲಿಗ? ಜಿಲ್ಲೆ ಕಿತ್ತೂರು ತಾಲೂಕಿನ ಸುಮಾರು 9 ಹಳ್ಳಿಯ ರೈತರು, ಕುಲವಳ್ಳಿ ಗ್ರಾಮ ವ್ಯಾಪ್ತಿಯ 9 ಹಳ್ಳಿಗಳು ರೈತರು ಒಂದು ಕಿತ್ತೂರ ವಿಧಾನಸಭಾ ಮಿನಿ ವಿಧಾನಸಭಾ ಮುಂದೆ ಸತತ 11ನೇ ದಿನಕ್ಕೆ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಇದೊಂದು ರೈತರಿಗೆ ಅನ್ಯಾಯ ಅನಿಸ್ತಿದೆ. ಯಾಕಂದರೆ ಒಂದು ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ರೈತರು ತಮ್ಮ ಪ್ರಥಮ ವರ್ಷದ ಹಬ್ಬ ರೈತರ ಭೂಮಿಯಲ್ಲಿ ಆಚರಣೆ ಮಾಡೋದು ಬಿಟ್ಟು ಒಂದು ಸರ್ಕಾರಿ ಕಚೇರಿ ಮುಂದೆ ಒಂದು ಹಬ್ಬ ಆಚರಣೆ ಮಾಡಿದ್ದಾರೆ. ಅದು ಒಂದು ದುಃಖದ ಸಂಗತಿ ಮೊದಲನೇದಾಗಿ. ಯಾಕಂದರೆ ರೈತರು ತಾನು ಬೆಳೆದಂಥ ಭೂಮಿಯಲ್ಲಿ ಒಂದು ಹಬ್ಬ ಆಚರಣೆ ಮಾಡಬೇಕಾಯಿತು. ಮಹಿಳೆಯರು ಒಂದು ಸಂಕ್ರಾಂತಿ ಹಬ್ಬದ ಉಡುಗೊರೆ ಹಾಗೂ ಎಳ್ಳು ಬೆಲ್ಲ ಮತ್ತು ಹಬ್ಬದ ಹಲವಾರು ನಾನಾ ಥರದ ಪಲ್ಯ ಹಾಗೂ ರೊಟ್ಟಿ ಮಾಡಿ ಮನೆ ಮನೆಗೆ ಹಂಚುವಂಥ ಒಂದು ಹಬ್ಬ ಹೋಗಿ ಹಬ್ಬ. ಅವು ಎರಡೂ ಹಬ್ಬಗಳನ್ನು ಬಿಟ್ಟು ತಮ್ಮ ಮಕ್ಕಳನ್ನು ಶಾಲೆ ಹೋಗುವಂಥ ಅಲ್ಲಿ ಅಡಿಗೆ ಮಾಡಲು ಯಾರೂ ಇಲ್ಲ ಮನೆಗಳಲ್ಲಿ. ಈಗ ಹಾಕಿ ಒಂದು ಪ್ರತಿಭಟನೆಯಲ್ಲಿ ನಿರಂತರ ಅವರು ಭಾಗವಹಿಸಿದ್ದಾರೆ. ಇದು ಒಂದು ದುಃಖದ ಸಂಗತಿ. ಮೊದಲನೇದಾಗಿ ನಾನು ಹೇಳಬಯಸ್ತೇನೆ, ರೈತ ಇವತ್ತು ಭೂಮಿಯಲ್ಲಿ ಉಳಿದಿದ್ದರೆ ಜಗವೆಲ್ಲ ಬಿತ್ತುವುದು. ಯಾಕಂದ್ರೆ ರೈತ ಇವತ್ತು ಭತ್ತ ಆಗಲಿ, ಕಬ್ಬು, ಪ್ರತಿಯೊಂದು ಬೆಳೆ ಬೆಳೆದ್ರನ್ನ ಮಾತ್ರ ಇವತ್ತು ರೈತ ಬೆಳೆದ್ರನ್ನ ಇವತ್ತು ಹಾಲು ಹೈನುಗಾರಿಕೆ ಮಾಡಿದ್ರನ್ನ ಇವತ್ತು ಮುಂದೆ ಕಿತ್ತೂರಿಗೆ ಹಾಲು ಬರ್ತೈತಿ. ಕಿತ್ತೂರಿಂದ ದಿಲ್ಲಿ ಮಠನೂ ಹಾಲು ಹೋಗ್ತೈತಿ. ಆದ್ರೆ ಇವತ್ತು ರೈತರಿಗೆ ತನ್ನ ಮನ್ಯಾಗ ಒಂದು ಕಪ್ ಹಾಲು ಇಟ್ಕೋದಿಲ್ಲ. ಅವ ರೈತ ಎಲ್ಲ ಮಾರಾಟ ಮಾಡ್ತಾನೆ. ಯಾಕಂತಂದ್ರೆ ತನ್ನ ಉಪಜೀವನ ಸಲುವಾಗಿ ಬಟ್ಟೆ ಇನ್ನೂ ಇತರ ಸಾಮಗ್ರಿ ಸಲುವಾಗಿ ರೈತ ಒಂದು ಹೈನುಗಾರಿಕೆ ಸಣ್ಣ ಉದ್ಯೋಗ ಮಾಡ್ತಾನೆ. ಅದ್ರ ಜೊತೆಗೆ 1 ಎಕರೆ 2 ಎಕರೆ ತನ್ನ ತಂದೆ ತಾಯಿಯನ್ನು ಗಳಿಸಿದಂಥ ಆಸ್ತಿಯಲ್ಲಿ ಭೂಮಿ ಮಾಡ್ಕೊಂತ ಹೋಗ್ತಾರೆ. ಆದರೆ ಇದೊಂದು ದುರ್ದೈವ. ಯಾಕಂದ್ರೆ ಕುಲವಳ್ಳಿ ಗ್ರಾಮದ ಸುಮಾರು 9 ರೈತರದ ಒಂದು ಅನ್ಯಾಯ ಅಂದ್ರೆ, ಈ ಹಿಂದೆ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಸಂಗೊಳ್ಳಿ ರಾಯಣ್ಣವರು ಒಂದು ಖಡ್ಗದ ಮುಖಾಂತರ ಅವ್ರನ್ನ ಓಡಿಸಿದ್ದಾರೆ. ಅದಕ್ಕೆ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಏನೋ ಒಂದು ಭೂಮಿ ಕೊಟ್ಟಂತ ಒಂದು ಸರ್ಕಾರದ ಭೂಮಿ ಇದೆ. ಅದನ್ನು ಪಿತ್ರಾರ್ಜಿತ ಆಸ್ತಿ ತಂದೆ ತಾಯಿಗಳು ಅಜ್ಜ ಮುತ್ತಜ್ಜರು ಒಂದು ಉಳುಮೆ ಮಾಡುತ್ತಾ ಗುಡ್ಡಗಾಡ ಭೂಮಿ ಇತ್ತು, ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಇವತ್ತು ಫಲವತ್ತತೆ ಭೂಮಿಗಳನ್ನು ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 3-4 ತಲೆ ಇರ್ಬೋದು. ಆದರೆ ಈಗ ಜನ ಅವ್ರ ಭೂಮಿಯನ್ನು ಬಿಟ್ಟರೆ ಬೇರೆ ಯಾವುದೋ ಕೆಲಸ ಇಲ್ಲ. ನೌಕರಿ ಮಾಡುವಂತ ಜಯಮಾನದಾಗ ಇಲ್ಲ. ರೈತ ಆಗಿ ಉಳಿಬೇಕಂತೇಳಿ ಅವರು ಒಂದು ಶಪಥ ಕೊಟ್ಟಾರ. ರೈತನ ಅವರು ಏನ ಕಸುಬಿದೆ. ಯಾಕಂದ್ರೆ ರೈತ ಇವತ್ತು ಎಲ್ಲರೂ ನೌಕರಿನ ಹೋದ್ರೆ ಹೊಲ ಮಾಡೋರು ಯಾರಿಲ್ಲ. ಭೂಮಿಗಳು ಮಾರಾಟ ಮಾಡಿ ಇವತ್ತು ಸರ್ಕಾರ ಅವ್ರಿಗೆ ಏನಾದರೂ ಭೂಮಿ ಕೊಟ್ಟರೆ ಅದು ಲೇಔಟ್ ಮಾಡಿ ಪ್ಲಾಟ್ಗಳು ಮಾಡಿ ಸಂಪಾದನೆ ಮಾಡ್ತಾರೆ. ಯಾವುದೂ ಭೂಮಿ ಒಳಗೆ ಉಳುವುದಿಲ್ಲ. ರೈತ ಬೇಕು. ಇವತ್ತು ರೈತ ಕುಲ ಕಡಿಮೆ ಆತಂದ್ರೆ ಎಲ್ಲರೂ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತೈತಿ. ರೈತರಿಗೆ ಪಾಪ ಅವ್ರು ಏನು ಹೋರಾಟ ಇದೆ, ಅವ್ರ ಬೇಡಿಕೆ ಏನಿದೆ, ಸರ್ಕಾರ ಎಚ್ಚೆತ್ತುಕೊಂಡು ಅಂದು 2016-17ರಲ್ಲಿ ಅಧೀನ ಸರ್ಕಾರದ ಕೃಷಿ ಸಚಿವರು
ಕಂದಾಯ ಸಚಿವರು ಕಾಗೋಡು ತಿಮ್ಮಪ್ಪನವರು ಖುದ್ದು ಆ ಊರಿಗೆ ಭೇಟಿ ಕೊಟ್ಟು ಅಧಿವೇಶನ ಸಂದರ್ಭದಲ್ಲಿ ಒಂದು ರೈತರಿಗೆ ಬಹಳ ಒಂದು ಅನುಕೂಲ ಮಾಡಿದ್ದಾರೆ. ಈಗೂ ಅವ್ರದೇ ಸರ್ಕಾರ ಇದೆ. ನುಡಿದಂತ ಸರ್ಕಾರ ಅಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕಾಗಿದೆ ಮುಖ್ಯಮಂತ್ರಿ ಅವರು, ಯಾಕಂದ್ರೆ ತಮ್ಮದೇ ಸರ್ಕಾರ ಇದೆ. ಕಂದಾಯ ಸಚಿವರು ಮೊನ್ನೆ ಹೋರಾಟದಲ್ಲಿ ಹೇಳಿದ್ದಾರೆ, ಖುದ್ದು ನಿಮಗೆ ಭೇಟಿ ಆಗ್ತೇನೆ ಅಂತೇಳಿ ಚಳಿಗಾಲ ಅಧಿವೇಶನದಲ್ಲಿ ಕೃಷ್ಣ ಬೈರೇಗೌಡ ಅವರು. ಆದರೂ ಇದುವರೆಗೆ ಏನು ಸ್ಪಂದಿಸದೇ ಇದ್ದದಕ್ಕೆ ಅವರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಆದ್ರೆ ನಾವೆಲ್ಲರೂ ಒಂದು ರೈತ ಸಂಘಟನೆ ಒಕ್ಕೂಡಿಸಿ ಕಿತ್ತೂರಿನಿಂದ ನಮ್ಮ ನಡೆ ಬೆಂಗಳೂರು ವಿಧಾನಸೌಧ ಕಡೆ ಪಾದಯಾತ್ರೆ ಮುಖಾಂತರ ಈ ಒಂದು ಹೋರಾಟ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇನೆ. ಯಾಕಂತಂದ್ರ ಇವತ್ತು ರೈತರ ಕಡೆ ಹಣ ಇಲ್ಲ, ಪಾದಯಾತ್ರೆ ಮುಖಾಂತರ ಇದನ್ನೊಂದು ಯಶಸ್ವಿಗೊಳಿಸ್ತೇವೆ. ಯಾಕಂತಂದ್ರೆ ಸ್ವತಂತ್ರ ಸಿಗ್ಲಿಲ್ಲ, ಹೋರಾಟ ಮಾಡಿದ ಮುಖಾಂತರ ಸ್ವತಂತ್ರ ಸಿಕ್ಕೈತಿ. ನಿನ್ನೆ 100 ವರ್ಷ ಆಚರಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅವರ ಅಧಿವೇಶನ ಆಗಿದ್ದಕ್ಕೆ. ರೈತರದು 100 ವರ್ಷ ಅಲ್ಲ, 400 ವರ್ಷ ಆದ್ರೂ ಇವ್ರದ್ದು ವಿಜೃಂಭಣೆ ಅಂತ ಹಬ್ಬ ಯಾವುದೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಡೆ ವಿಧಾನಸೌಧ ಕಡೆ ಮತ್ತು ರೈತರಿಗೆ ಹೋರಾಟ ನಾವು ಯಶಸ್ವಿ ಮಾಡ್ತೀವಿ. ಇದೊಂದು ಯಾವುದೇ ಹೆಜ್ಜೆಯನ್ನು ಇನ್ನೂವರೆಗೆ ನಾವು ಗೊತ್ತಿಲ್ಲ. ನಾವು ಖಾನಾಪುರ ತಾಲೂಕಿನ ಕಕ್ಕೇರಿಯ ಪುಣ್ಯಕ್ಷೇತ್ರದಲ್ಲಿ ಶ್ರೀ ವಿಷ್ಣಾದೇವಿಯ ಒಂದು ಗ್ರಾಮದವರು. ನಾನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೀವಿ. ಇದುವರೆಗೆ ಯಾವ ಹೋರಾಟದಲ್ಲಿ ನಾವು ವಿಫಲಗೊಂಡಿಲ್ಲ. ಈ ಹೋರಾಟನೂ ಸಹ ನಮ್ಮ ಒಂದು ಶ್ರೀ ವಿಷ್ಣಾದೇವಿ ಆಶೀರ್ವಾದ ಮುಖಾಂತರ ರಾಯಣ್ಣರಿಗೆ ಖಡ್ಗ ಕೊಟ್ಟಿದ್ದಾರೆ, ನಮಗೆ ಒಂದು ಪೆನ್ನು ಕೊಟ್ಟಿರ್ಬೋದು. ನಾವು ಒಂದು ಪೆನ್ನಿನ ಒಂದು ಸಾಧನೆಯಿಂದ ಈ ಒಂದು ಹೋರಾಟ ಯಶಸ್ವಿ ಮಾಡ್ತೀನಿ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ಒಬ್ಬ ರೈತ ಮೂರ್ಛೆಗೊಂಡು ಎದೆ ಬಡದ ಒತ್ತಡ ಹೆಚ್ಚಾಗಿದ್ದರಿಂದ ಎಲ್ಲಿ ವಿಕೋಪಕ್ಕೆ ಹೋಗಿ ಅವರು ಇವತ್ತು ಹೃದಯ ಬಡಿತದಿಂದ ಸಾವನ್ನಪ್ಪುವುದು ಅನ್ನುವಂಥ ಹಂತಕ್ಕೆ ಮುಟ್ಟಿದೆ. ಇಲ್ಲಿ ಪೊಲೀಸ್ ಇಲಾಖೆಯವರು ತಕ್ಷಣ ಆಂಬ್ಯುಲೆನ್ಸ್ ಅನ್ನು ವ್ಯವಸ್ಥೆ ಮಾಡಿ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ನೋಡ್ಬೋದು ನಮ್ಮ ರೈತನ ಒಂದು ಭವಿಷ್ಯ ಏನಾಗ್ತಿದೆ. ಇನ್ನು ಸರಣಿ ಆತ್ಮಹತ್ಯೆ ಒಂದು ಕ್ರಮ ಕೈಗೊಳ್ಬೋದು. ಯಾಕಂದ್ರೆ ಇವತ್ತು 10ನೇ ದಿವಸಕ್ಕೆ ಕಾಲಿಡ್ತಾ ಇದ್ದಾರೆ. ಕೆಲವು ರೈತರು ಉಪವಾಸ 60 ವಯಸ್ಸು 80 ವಯಸ್ಸು 100 ವಯಸ್ಸದವರು ಇದ್ದಾರೆ. ಯಾಕಂದ್ರೆ ಸಕ್ಕರೆ ಕಾಯಿಲೆ ಹಾಗೂ BP ಶುಗರ್ ಹೆಚ್ಚಾಗಿ ಎಷ್ಟೋ ಜನ ಇಲ್ಲಿ ಒಂದು ಆತ್ಮಹತ್ಯೆ ಮಾಡ್ಕೊಂತ ಅವರು ಒಂದು ಸಂದೇಶ ಇದೆ. ತಕ್ಷಣ ಮುಖ್ಯಮಂತ್ರಿಗಳು ಈ ಒಂದು ನಿಮ್ಮ ಸರ್ಕಾರಕ್ಕೆ ಸಂದೇಶ ಕಳಿಸ್ತಾ ಇದ್ದೀವಿ. ತಕ್ಷಣ ಇವರ ರೈತರ ಒಂದು ಹೋರಾಟಕ್ಕೆ ಸ್ಪಂದನೆ ಕೊಟ್ಟು ನೀವು ಕೆಲವೇ ಇಲ್ಲಿ 30 ಕಿಲೋಮೀಟರ್ ಅಂತರದಲ್ಲಿ ಬೆಳಗಾವಿಯಲ್ಲಿ ಉತ್ತಮ ಒಂದು ತಮ್ಮ ಸಮಾವೇಶ ಮಾಡಿದ್ರಿ. ಆದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀರಿ. ಇವತ್ತು ರೈತರ ಬೆನ್ನೆಲುಬು ಮುರುವಂಥ ಸರ್ಕಾರಗಳು ನೀವು ಎಚ್ಚೆತ್ತುಕೊಳ್ಬೇಕಾಗಿದೆ. ರೈತರು ಕಷ್ಟಕ್ಕೆ ನೀವು ಸ್ಪಂದನೆ ಮಾಡಬೇಕು. ಕಿತ್ತೂರು ರೈತರ ಹೋರಾಟ ತಾವೇನಾದರೂ ಒಂದು ಯಶಸ್ವಿ ಮಾಡಿದರೆ ತಮ್ಮನ್ನು ಎಂದೂ ಮರೆಯುವುದಿಲ್ಲ ಅಂತೇಳಿ ನಾನು 2 ಮಾತು